ನಮಸ್ಕಾರ ಗೆಳೆಯರೇ, ನಿಮ್ಮ ಈ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನೀ ಬಂದ ಮೇಲೆ ನನ್ನ ಜಗತ್ತು ಕಥೆಯ 2ನೇ ಭಾಗವನ್ನು ಹೇಳುತ್ತೇನೆ. ಇದೊಂದು ಭಾವನಾತ್ಮಕ ಪ್ರೇಮ ಕಥೆಯಾಗಿರುತ್ತದೆ. ಯಾರ್ಯಾರು ಇನ್ನೂ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ಮಳೆಯ ಆ ಬೆಳಿಗ್ಗೆಯ ನಂತರ ಆದಿತ್ಯ ಮತ್ತು ನಂದಿತಾಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಿತ್ತು. ಪ್ರತಿದಿನ ಬೆಳಗ್ಗೆ ಅದೇ ಬಸ್, ಅದೇ ಸಮಯ, ಅದೇ ನಿಲ್ದಾಣ. ಆದರೆ ಈಗ ಇಬ್ಬರೂ ಒಬ್ಬರಿಗಾಗಿ ಒಬ್ಬರು ಕಾಯುತ್ತಿದ್ದರು. ಒಂದು ದಿನ ಆದಿತ್ಯ ಮೊದಲೇ ಬಂದು ನಿಂತಿದ್ದ. ಗಡಿಯಾರ ಬೆಳಗ್ಗೆ 8ರಿಂದ 20 ತೋರಿಸುತ್ತಿತ್ತು. ಇವತ್ತು ಇನ್ನೂ ಬಂದಿಲ್ಲವಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ದೂರದಿಂದ ಗುಲಾಬಿ ಬಣ್ಣದ ಛತ್ರಿ ಹಿಡಿದು ಓಡುತ್ತಾ ಬರುತ್ತಿದ್ದಳು ನಂದಿತಾ. ಸಾರಿ, ಟ್ರಾಫಿಕ್ ತುಂಬಾ ಇತ್ತು, ನಾನು ಕೂಡ ಈಗಷ್ಟೇ ಬಂದೆ ಎಂದು ಸುಳ್ಳು ಹೇಳಿದ ಆದಿತ್ಯ. ವಾಸ್ತವದಲ್ಲಿ ಅವನು 20 ನಿಮಿಷಗಳಿಂದ ಅವಳಿಗಾಗಿ ಕಾಯುತ್ತಿದ್ದ. ನಂದಿತಾಳ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅವಳು ಯೋಚಿಸಿದಳು, ನನ್ನನ್ನು ಕಾಯುತ್ತಿದ್ದೀಯಾ? ಮೊದಲ ಕಾಫಿ. ಆ ದಿನ ಮಧ್ಯಾಹ್ನ ಕಚೇರಿಯ ಕ್ಯಾಂಟೀನ್ನಲ್ಲಿ ಆದಿತ್ಯ ಒಂದು ಕಾಫಿ ಹಿಡಿದು ಕುಳಿತಿದ್ದ. ಅಷ್ಟರಲ್ಲಿ ಈ ಸೀಟ್ ಖಾಲಿಯಿದೆಯಾ ಎಂಬ ಧ್ವನಿ ಕೇಳಿತು. ತಲೆ ಎತ್ತಿ ನೋಡಿದ. ನಂದಿತಾ, ಖಾಲಿ ಇದೆ, ಆದರೆ ಈಗ ತುಂಬಾ ಸ್ಪೆಷಲ್ ಆಗಿದೆ. ಯಾಕೆ? ಯಾಕಂದ್ರೆ ನೀವು ಇಲ್ಲಿ ಕುಳಿತುಕೊಳ್ಳುತ್ತಿದ್ದೀರಲ್ಲ. ನಂದಿತಾ ನಗುತ್ತಾ, ನೀವು ಎಲ್ಲರ ಜೊತೆಯೂ ಹೀಗೆ ಮಾತಾಡ್ತೀರಾ? ಇಲ್ಲ, ಇಷ್ಟು ಸುಂದರವಾಗಿ ನಗುವವರ ಜೊತೆಯಲ್ಲಿ ಮಾತ್ರ. ನಂದಿತಾ ಸ್ವಲ್ಪ ನಾಚಿಕೊಂಡಳು. ಇಷ್ಟು ಹೊಗಳಬೇಡಿ, ನಾನು ಹೊಗಳುತ್ತಿಲ್ಲ, ನಿಜ ಹೇಳುತ್ತಿದ್ದೇನೆ. ಅವಳು ಕಾಫಿಯ ಕಪ್ ಹಿಡಿದು ನಿಧಾನವಾಗಿ ನಗಿದಳು. ಮೊದಲ ಸ್ನೇಹ. ಕೆಲವು ದಿನಗಳಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರಾದರು. ಒಟ್ಟಿಗೆ ಊಟ, ಒಟ್ಟಿಗೆ ಕೆಲಸ, ಒಟ್ಟಿಗೆ ಮನೆಗೆ ವಾಪಸ್. ಆದಿತ್ಯಗೆ ಈಗ ಪ್ರತಿದಿನ ಕಚೇರಿಗೆ ಹೋಗಲು ಹೊಸ ಕಾರಣ ಸಿಕ್ಕಿತ್ತು. ಅದು ನಂದಿತಾಳ ನಗು. ಮಳೆಯ ಸಂಜೆ. ಒಂದು ಸಂಜೆ ಕೆಲಸ ಮುಗಿಸಿ ಇಬ್ಬರು ಹೊರಬಂದರು. ಹೊರಗೆ ಭಾರಿ ಮಳೆ. ಈಗೇನು ಮಾಡೋದು ಎಂದು ನಂದಿತಾ ಕೇಳಿದಳು. ಮಳೆ ನಿಲ್ಲುವವರೆಗೆ ಕಾಯೋಣ. ಆದರೆ ಮಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಆದಿತ್ಯ ತನ್ನ ಬ್ಯಾಗಿನಿಂದ ಒಂದು ದೊಡ್ಡ ಛತ್ರಿ ತೆಗೆದ. ಬನ್ನಿ, ಒಂದೇ ಛತ್ರಿಯಲ್ಲಿ ಮಳೆಗೆ 2 ಛತ್ರಿಗಳ ಅವಶ್ಯಕತೆ ಇಲ್ಲ. ನಂದಿತಾ ನಕ್ಕಳು. ಇಬ್ಬರೂ ಒಂದೇ ಛತ್ರಿಯಡಿ ನಡೆಯತೊಡಗಿದರು. ಗಾಳಿ ಜೋರಾಗಿತ್ತು. ಮಳೆಯ ಹನಿಗಳು ಅವರ ಮುಖವನ್ನು ತಾಕುತ್ತಿದ್ದವು. ಅಕಸ್ಮಾತ್ತಾಗಿ ಗಾಳಿ ಬೀಸಿ ಛತ್ರಿ ತಿರುಗಿಬಿಟ್ಟಿತು. ಇಬ್ಬರೂ ಸಂಪೂರ್ಣ ಒದ್ದೆಯಾದರು. ಕೆಲವು ಕ್ಷಣ ಒಬ್ಬರನ್ನೊಬ್ಬರು ನೋಡಿದರು. ನಂತರ ಜೋರಾಗಿ ನಗಲು ಶುರು ಮಾಡಿದರು. ಆ ನಗುವಿನಲ್ಲಿ ಯಾವುದೇ ಅಂಜಿಕೆ ಇರಲಿಲ್ಲ, ಯಾವುದೇ ಅಂತರ ಇರಲಿಲ್ಲ, ಮೌನದ ಭಾಷೆ. ಮುಂದಿನ ದಿನ ನಂದಿತಾ ಕಚೇರಿಗೆ ಬಂದಾಗ ಮೇಜಿನ ಮೇಲೆ ಒಂದು ಚಿಕ್ಕ ಉಡುಗೊರೆ ಇತ್ತು. ಒಂದು ಸಣ್ಣ ಗಿಡ, ಅದರ ಜೊತೆಗೆ ಒಂದು ಚೀಟಿ. ಗಿಡಕ್ಕೆ ಪ್ರತಿದಿನ ಸ್ವಲ್ಪ ನೀರು ಬೇಕು, ಸ್ನೇಹಕ್ಕೂ ಪ್ರತಿದಿನ ಸ್ವಲ್ಪ ಸಮಯ ಬೇಕು. ಒಬ್ಬ ಸ್ನೇಹಿತ. ನಂದಿತಾಳ ಮುಖ ಅರಳಿತು. ಆದಿತ್ಯ ದೂರದಿಂದಲೇ ಅವಳ ಪ್ರತಿಕ್ರಿಯೆ ನೋಡುತ್ತಿದ್ದ. ಅವಳು ಅವನತ್ತ ತಿರುಗಿ ನೋಡಿದಳು. ಮಾತೇ ಆಡಲಿಲ್ಲ, ಆದರೆ ಅವಳ ಕಣ್ಣುಗಳೇ ಧನ್ಯವಾದ ಎಂದು ಹೇಳಿದ್ದವು. ಹೃದಯದ ಬದಲಾವಣೆ. ಆ ರಾತ್ರಿ ಆದಿತ್ಯಗೆ ನಿದ್ರೆ ಬರಲಿಲ್ಲ. ಮೊಬೈಲ್ನಲ್ಲಿ ನಂದಿತಾಳ ನಗುವಿನ ಫೋಟೋ ನೋಡುತ್ತಿದ್ದ. ಇದು ಸ್ನೇಹನ, ಅಥವಾ ನಾನು ಅವಳನ್ನು ಪ್ರೀತಿಸಲು ಆರಂಭಿಸಿದ್ದೇನಾ? ಅದೇ ಸಮಯದಲ್ಲಿ ನಂದಿತಾಳು ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಆದಿತ್ಯ ಕೊಟ್ಟಿದ್ದ ಆ ಸಣ್ಣ ಗಿಡಕ್ಕೆ ನೀರು ಹಾಕಿದಳು. ಅವಳು ನಗುತ್ತಾ ನಿಧಾನವಾಗಿ ಹೇಳಿದಳು, ಇವನು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಹೆಚ್ಚು ನಗುತ್ತಿದ್ದೇನೆ. ಅವಳಿಗೂ ಗೊತ್ತಾಗದೆ ಅವಳ ಹೃದಯದಲ್ಲೂ ಪ್ರೀತಿಯ ಬೀಜ ಮೊಳಕೆಯೊಡೆಯುತ್ತಿತ್ತು. ಆದರೆ ಪ್ರೀತಿಯ ದಾರಿಯಲ್ಲಿ ಸಂತೋಷ ಮಾತ್ರ ಇರಲಿಲ್ಲ. ಒಂದು ದಿನ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆದಿತ್ಯ ನಂದಿತಾಳನ್ನು ನೋಡಲು ಬಂದ. ಆದರೆ ನಂದಿತಾ ಒಬ್ಬ ಯುವಕನ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಆ ಯುವಕ ಅವಳ ಕೈ ಹಿಡಿದು, ನೀನು ಇನ್ನೂ ಬದಲಾಗಿಲ್ಲ ಎಂದು ಹೇಳಿದ. ಆ ದೃಶ್ಯ ನೋಡಿದ ಆದಿತ್ಯನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಇವನು ಯಾರು? ನಂದಿತಾಳ ಜೀವನದಲ್ಲಿ ಈಗಾಗಲೇ ಯಾರಾದರೂ ಇದ್ದಾರಾ? ಅವನ ಮುಖದ ಮೇಲಿನ ನಗು ನಿಧಾನವಾಗಿ ಮಾಯವಾಯಿತು. ಆದರೆ ಅವನಿಗೆ ತಿಳಿದಿರಲಿಲ್ಲ, ಆ ಯುವಕನ ಆಗಮನವೇ ಅವರ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಒಂದು ತಿರುವಾಗಲಿದೆ.